ಹಾಯ್, ನಮಸ್ಕಾರ. ಬಂದ್ರಾ? ಬನ್ನಿ, ಹೊಸ ಕತೆ ತಗೊಂಡು ಬಂದಿದ್ದೀನಿ ನಿಮಗೋಸ್ಕರ ಅಂತ. ಮದುವೆ ಆಗದ ನನ್ನ ಮಗಳು ಪ್ರತಿದಿನ ಬೆಳಗ್ಗೆ ಎದ್ದು ವಾಂತಿ ಮಾಡ್ಕೊಳ್ತಿದ್ಲು. ಅಯ್ಯಯ್ಯೋ, ಇದ್ಯಾಕಪ್ಪ ಹೀಗೆ ವಾಂತಿ ಮಾಡ್ಕೋತಿದ್ದಾಳೆ ಅಂತ ಅಂದ್ಕೊಂಡು ಡಾಕ್ಟರ್ ಹತ್ರ ಕರ್ಕೊಂಡು ಹೋದೆ. ಆವಾಗ ತಿಳಿತು ನೋಡಿ, ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ. ಅಯ್ಯಯ್ಯೋ ಕರ್ಮವೇ, ಇದೇನಪ್ಪ ಅಂತ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾರನ್ನಿದಕ್ಕೆ ಕಾರಣ ಅಂತ ಅವಳನ್ನ ಕೇಳಿದೆ. ಮೊದಲಿಗೆ ಹೇಳಲಿಲ್ಲ, ಆಮೇಲೆ ಗೊತ್ತಾಯಿತು ಅದು ಬೇರೆ ಯಾರೂ ಅಲ್ಲ, ನನ್ನ ಗಂಡನೇ ಅಂತ. ಅಯ್ಯಯ್ಯಯ್ಯೋ ದೇವ್ರೇ, ನಾನು ಮೆಚ್ಚಿ ಮದುವೆಯಾದ ನನ್ನ ಗಂಡ ಅಂದರೆ ಅವಳ ಸ್ವಂತ ಅಪ್ಪ ಈ ರೀತಿ ಮಾಡಿಬಿಟ್ಟಿದ್ದಾನಲ್ಲ, ನನ್ನ ಬದುಕು ಹಾಳಾಗೋಯ್ತು. ನನ್ನ ಮಗಳು ಇಂಥ ಕೆಟ್ಟ ಕೆಲಸ ಮಾಡಿದಾಳಲ್ಲ ಭಗವಂತ, ಏನಪ್ಪ ಮಾಡಲಿ? ಮುಂದೆ ಏನಾಯಿತು ತಿಳ್ಕೋಬೇಕು ಅಂತಂದರೆ ಈ ಕಥೆನ ನೀವು ಪೂರ್ತಿಯಾಗಿ ಕೇಳಲೇಬೇಕು. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕತೆ ತುಂಬಾ ಚೆನ್ನಾಗಿದೆ. ನನ್ನ ಹೆಸರು ಮಾಲತಿ. ನಾನು ಚಿಕ್ಕ ವಯಸ್ಸಿಂದನೂ ತುಂಬ ಹಠದಲ್ಲಿನೇ ಬೆಳೆದಿದ್ದು. ನನ್ನ ಅಕ್ಕ ಒಬ್ಬಳಿದ್ಲು, ಅವಳು ನನಗಾಗಿ ತ್ಯಾಗ ಮಾಡ್ತಿದ್ಲು. ಅಂದರೆ ನನಗೇನೇ ಇಷ್ಟ ಆಗಲಿ ಅದನ್ನವಳು ಬಿಟ್ಕೊಟ್ಬಿಡ್ತಿದ್ಲು. ನಾನು ತುಂಬ ಹಠಮಾರಿ. ನನಗೊಂದು ವಸ್ತು ಏನಾದರೂ ಬೇಕು ಅಂತಂದರೆ ಬೇಕೇ ಬೇಕು. ಯಾವುದಕ್ಕೂ ಯಾರಿಗೂ ನಾನು ಮುಲ್ಲಾಜ್ಜೆ ನೋಡ್ತಿರ್ಲಿಲ್ಲ. ನನ್ನಂಥ ಹಠಮಾರಿ ಹುಡುಗಿ ಈ ಪ್ರಪಂಚದಲ್ಲೇ ಇಲ್ಲ. ಈ ರೀತಿ ಮನೆಯವ್ರಿಗೆ ಕಷ್ಟ ಕೊಡ್ತಿದ್ದೆ. ಅವಳು ಬಿಟ್ಕೊಡ್ತಿದ್ಲು, ನಾನು ಅದನ್ನು ಪಡ್ಕೊತಿದ್ದೆ. ನನಗೆ ಚಿಕ್ಕ ವಯಸ್ಸಿಂದನೂ ಇದೇ ರೂಢಿಯಾಗೋಯ್ತು. ಆದರೆ ಮನೆಯವರೆಲ್ಲರೂ ನನ್ನನ್ನು ಪ್ರೀತಿಯಿಂದ ಸಹಿಸ್ಕೊಳ್ತಿದ್ಲು. ಅವರೆಲ್ಲ ಸಹಿಸ್ಕೋತಿದ್ದಾರೆ ಅಂತಾನೆ ನನ್ನ ಹಠ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಹೋಯಿತು. ಅಕ್ಕ ಮಾತ್ರ ನನ್ನನ್ನು ತನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಿದ್ಲು. ಅಪ್ಪ ಅಮ್ಮ ಕೂಡ ನಾನು ಏನೇ ತಪ್ಪು ಮಾಡಲಿ ನನ್ನನ್ನು ಸಹಿಸ್ಕೊಂಡ್ಬಿಡ್ತಿದ್ರು. ಒಂದೇ ಒಂದು ಕಾರಣಕ್ಕೆ, ನನ್ನ ಅಜ್ಜಿ ಸತ್ತ 2 ದಿನಕ್ಕೆ ನಾನು ಹುಟ್ಟದಂತೆ. ಸೊ ಈಗ ಎಲ್ಲರ ದೃಷ್ಟಿನಲ್ಲೂ ನನ್ನ ಅಜ್ಜಿಯ ಪುನರ್ಜನ್ಮ ನಾನೇ ಅಂತ. ಅವರು ನನ್ನ ಅಪ್ಪನಿಗೆ ಅಮ್ಮ. ಹಾಗಾಗಿ ಎಲ್ಲರೂ ನನ್ನನ್ನು ಒಂಥರ ನನ್ನ ಅಜ್ಜಿ ಥರನೇ ನೋಡ್ತಿದ್ರು. ನಮ್ಮ ಅಪ್ಪಂಗಂತೂ ನಾನಂದರೆ ತುಂಬಾ ಇಷ್ಟ. ಅವ್ರ ಅಮ್ಮನೇ ನನ್ನ ಹೊಟ್ಟೆಲಿ ಹುಟ್ಟುಬಿಟ್ಟಿದ್ದಾಳೇನೋ ಅನ್ನೋ ಅಷ್ಟು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು. ಅಪ್ಪ ಯಾವಾಗಲೂ ಹೇಳೋರು, ಅವಳು ನನ್ನಮ್ಮ, ಅವಳನ್ನು ನಾವು ತುಂಬ ಚೆನ್ನಾಗಿ ನೋಡ್ಕೋಬೇಕು, ತುಂಬ ಪ್ರೀತಿ ಮಾಡಬೇಕು ಅಂತ. ನನಗಾಗಿ ಸ್ಪೆಷಲ್ ಕಾಳಜಿನ ತೋರಿಸೋರು. ಇದರಿಂದ ನನಗೆ ಮುದ್ದು ಜಾಸ್ತಿಯಾಗಿ ನನ್ನ ಕೋಪ, ಸಿಟ್ಟು, ಹಠ, ಅಹಂಕಾರ ಜಾಸ್ತಿ ಆಗ್ತಾನೇ ಹೋಯಿತು. ನಾನು ಏನೇ ಮಾಡಿದ್ರೂ ಅವರು ಕೇಳ್ತಾನೆ ಇರಲಿಲ್ಲ. ಮುಂದೆ ಬದುಕು ಕೂಡ ಇದೇ ರೀತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಇವತ್ತು ಅಕ್ಕನ್ನ ನೋಡೋದಕ್ಕೆ ಹುಡುಗನ ಕಡೆಯವ್ರು ಬರ್ತಿದ್ರು. ಆದರೆ ಪ್ರತಿಯೊಬ್ಬರು ಕೂಡ ಹೇಳ್ತಿದ್ರು ಅವ್ರು ತುಂಬಾ ಶ್ರೀಮಂತರು, ಹುಡುಗ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾನೆ, ತುಂಬ ಸಂಸ್ಕಾರವಂತ, ಈ ರೀತಿ ಮಾತುಗಳನ್ನು ಹೇಳ್ತಿದ್ರು. ಅದನ್ನು ಕೇಳಿ ನಾನು ಸ್ವಲ್ಪ ವಿಚಲಿತಳಾದೆ. ಹೋಗಿ ಕೇಳಿದೆ, ಅಕ್ಕ, ಹುಡುಗನ ನಾನು ಮದುವೆ ಆಗ್ತೀನಿ, ನೀನು ಮಾವನ ಮಗನ್ನ ಮದುವೆ ಆಗಿಬಿಡು. ನನಗೆ ಶ್ರೀಮಂತರು ಅಂದರೆ ತುಂಬ ಇಷ್ಟ, ನನಗೆ ತುಂಬ ದುಡ್ಡು ಆಸ್ತಿ ಬೇಕು ಅಂತ ಹೇಳಿದೆ. ಮೊದಲಿಂದಾನು ಅವಳಿಗೆ ಎಲ್ಲನೂ ನನಗೆ ಬಿಟ್ಕೊಟ್ಟಿನೇ ಅಭ್ಯಾಸ ಆಗಿದ್ದರಿಂದ ತಲೆ ತಗ್ಗಿಸ್ಕೊಂಡು ಹೇಳ್ತಿದ್ಲು. ನಂಗೆ ಅರ್ಥನೇ ಆಗ್ತಿರ್ಲಿಲ್ಲ. ಆದರೆ ಅವಳು ತಲೆ ಅಳ್ಳಾಡ್ಸಿದ್ಲು. ಹೊರಗೆ ಬಂದು ಪ್ರತಿಯೊಬ್ಬರಿಗೂ ಈ ವಿಷಯನ ಹೇಳಿದೆ. ಅಪ್ಪ ಫಸ್ಟ್ ಟೈಮ್ ಎದ್ದು ಬಂದು ನನ್ನ ಕೆನ್ನೆಗೆ ಪಳಾರಂತ ಬಾರಿಸಿದ್ರು. ಬಾಯಿ ಮುಚ್ಕೊಂಡು ಮನೆಯಿಂದ ಹೊರಗಡೆ ಹೋಗು, ನೀನು ನಿನ್ನಂಥವಳಿಂದ ನಮ್ಮ ಜೀವನನೇ ಹಾಳಾಗೋಗಿದೆ. ಹುಟ್ಟದಾಗಿಂದನೂ ಅವಳ ಹತ್ರ ಎಲ್ಲನೂ ಕಿತ್ಕೊಂಡು ಬಂದಿದ್ಯಾ, ಕೊನೆ ಪಕ್ಷ ಅವಳು ಮದುವೆ ಆಗೋ ಹುಡುಗನ್ನೂ ಬಿಡಲಿಲ್ವಲ್ಲ. ಛೀ, ನಿನ್ನನ್ನು ನನ್ನ ಮಗಳು ಅಂತ ಹೇಳ್ಕೊಡೋದಕ್ಕೇ ನಾಚಿಕೆ ಆಗುತ್ತೆ ಅಂತ ಬೈದರು. ಅವರನ್ನ ನೋಡಿ ನನಗೆ ದುಃಖ ಆಗಲಿಲ್ಲ, ಬದಲಿಗೆ ಕೋಪ ಬಂತು. ಎಲ್ಲರೂ ಸಿಂಪತಿನೂ ಅವಳಿಗೆ ತೋರಿಸ್ತಾರೆ ಅಂತ ಕೆಟ್ಟ ಕೋಪ ಬಂತು. ನನ್ನ ಅಕ್ಕನ ಮೇಲೆ ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡಿದೆ.
ಅಮ್ಮ ಮತ್ತು ಅಕ್ಕ ಬಂದು ವಿಷಯನ ತುಂಬ ಸಾಫ್ಟಾಗಿ ತೊಗೊಂಡು ಹೋದರು. ಅಕ್ಕ ಹೇಳಿದ್ಲು, ಅಪ್ಪ ಯಾಕೆ ಈ ಥರ ಮಾಡ್ತಿದ್ದೀರಾ? ನಂಗೆ ನಿಜವಾಗ್ಲೂ ಹುಡುಗ ಇಷ್ಟ ಇಲ್ಲ. ನನಗೆ ನನ್ನ ಮಾವನ ಮಗ ಕಾಂತ ಅಂದ್ರೇ ತುಂಬ ಇಷ್ಟ. ನಾನು ಅವನನ್ನೇ ಮದುವೆ ಆಗ್ತೀನಿ ಹೀಗಂತ ನಾನೇ ಅವಳಿಗೆ ಹೇಳಿದ್ದು. ಅವಳೇನೂ ಬಂದು ನನ್ನ ಹತ್ರ ಕೇಳಲಿಲ್ಲ. ನನಗೆ ಮಾವನ ಮಗ ಅಂದರೆ ತುಂಬಾ ಇಷ್ಟ. ಇದರಿಂದ ನಾನು ಅವಳ ಹತ್ರ ಕೇಳಿಕೊಂಡೆ ಅಷ್ಟೆ. ಅವಳು ನನ್ನ ಬಚಾವ್ ಮಾಡೋಕ್ಕೆ ಈ ರೀತಿ ಹೇಳ್ತಿದ್ದಾಳೆ ಅಂತ ಹೇಳಿಬಿಟ್ಲು. ಹುಡುಗ ಹೇಗಿದ್ರೂ ಒಳ್ಳೆಯವನು, ಅವಳಿಗೆ ಮದುವೆ ಮಾಡಿಬಿಡಿ ಅಪ್ಪ ಅಂತ ಹೇಳಿದ್ಲು. ಅಪ್ಪ ಏನೂ ಮಾತಾಡಲಿಲ್ಲ. ಈಗ ನನ್ನ ಹತ್ರ ಬಂದಳು ಅಕ್ಕ. ಹುಡುಗ ಹೇಗಿದ್ರೂ ತುಂಬ ಒಳ್ಳೆಯವನು, ನೀನೇ ಮದುವೆ ಆಗಿಬಿಡು, ನೀನು ನನಗಿಂತ ಸುಂದರವಾಗಿದೆಯಾ ಅಂತ ಅವಳ ಎಲ್ಲ ತಪ್ಪನ್ನು ಅವಳ ಮೇಲೆ ಹಾಕ್ಕೊಂಡ್ಳು. ಅಪ್ಪನ ಕಾಲನ್ನು ಹಿಡ್ಕೊಂಡು ಬೇಡ್ಕೊಂಡ್ಳು. ಅಪ್ಪನಿಗೆ ಅರ್ಥ ಆಯಿತು, ಇದೆಲ್ಲ ನನ್ನ ಅಕ್ಕ ನನಗಾಗಿ ಮಾಡ್ತಿರೋ ತ್ಯಾಗ ಅಂತ. ಆದರೆ ಅಪ್ಪ ಏನೂ ಮಾತಾಡದೆ ರೂಮ್ಗೆ ಹೊರಟೋದ್ರು. ಬಂದು ನನ್ನನ್ನು ನೋಡಿ ತುಂಬ ಇಷ್ಟಪಟ್ಟು ಒಪ್ಕೊಂಡೋದು ಹುಡುಗನ ಕಡೆಯವರು. ಯಾಕಂದರೆ ಯಾರು ನೋಡಿದ್ರೂ ಕೂಡ ನನ್ನನ್ನು ಬೇಡ ಅಂತ ಅಂತಿರಲಿಲ್ಲ. ಅಷ್ಟು ಸುಂದರವಾಗಿದ್ದೆ ನಾನು. ಸಹಜವಾದ ಸೌಂದರ್ಯ ದೇವರು ನನಗೆ ವರವಾಗಿ ಕೊಟ್ಬಿಟ್ಟಿದ್ದ. ಎಲ್ಲನೂ ಕೊಟ್ಬಿಟ್ರೆ ಮನುಷ್ಯನ ಹಿಡಿಯೋಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಆ ರೀತಿ ಆಗಿದೆ ನನ್ನ ಬದುಕು. ದೇವರು ನನಗೆ ಎಲ್ಲನೂ ಕೊಟ್ಟಿದ್ದ. ನನ್ನ ಹತ್ರ ಎಲ್ಲನೂ ಇತ್ತು. ಆಸ್ತಿ, ಹಣ, ಸೌಂದರ್ಯ, ನಾನು ಹೇಳ್ದಂಗೆ ಕೇಳೋ ಮನೆಯವರು, ಇನ್ನೇನು ಬೇಕು ಹೇಳಿ ನನಗೆ. ಅದಕ್ಕೆ ಅಹಂಕಾರ ತುಂಬ ಪೀಕಲ್ಲಿತ್ತು. ನನಗೆ ತುಂಬ ಸೌಂದರ್ಯನ ಕೊಟ್ಬಿಟ್ಟಿದ್ದಾನೆ ದೇವರು. ಪ್ರತಿಯೊಂದನ್ನು ಕೊಟ್ಟಿದ್ದಾನೆ ಅವನು. ಯಾವುದೇ ವಿಷಯದಲ್ಲೂ ನಾನು ರಾಜಿ ಮಾಡ್ಕೊಳ್ಬೇಕಾದ ಅವಶ್ಯಕತೆಯೇ ನನಗಿಲ್ಲ ಅಂತ ಯಾವಾಗಲೂ ಅಹಂಕಾರದಿಂದ ಬೀಗ್ತಿದ್ದೆ. ದೇವರು ತುಂಬ ಒಳ್ಳೆಯವನು ಕಾಣುತ್ತೆ ಅಂತಾಗಿ ಇವಳನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡ. ಇವರು ಮದುವೆನ ಅಪ್ಪ ಅಮ್ಮ ಒಂದೇ ಮಂಟಪದಲ್ಲಿ ಮಾಡಿ ಮುಗಿಸಿದ್ರು. ಆದರೆ ಮದುವೆ ಆದಮೇಲೆ ಕಾಂತ ಇಂಪ್ರೂವ್ ಆದರೆ ನನ್ನ ಗಂಡ ಲಾಸ್ ಆದ. ಬಿಸ್ನೆಸ್ಸಲ್ಲಿ ನಾವೊಂದು ಮಿಡ್ಲ್ ಕ್ಲಾಸ್ ಬದುಕನ್ನು ಈಗ ಬದುಕ್ತಾ ಇದ್ದೀವಿ. ಅವಳು ಒಳ್ಳೆಯವಳು, ಅದಕ್ಕಾಗಿಯೇ ನನ್ನ ಅಕ್ಕ ಈಗ ತುಂಬ ಶ್ರೀಮಂತ ಬದುಕನ್ನು ಬದುಕ್ತಿದ್ದಾಳೆ. ಪ್ರತಿದಿನ ಹೊಟ್ಟೆ ಉರಿ ಪಡ್ತಾ ಇದ್ದೀನಿ. ಈ ದೊಡ್ಡ ತಲೆಗೆ ಈಗಲೂ ಅರ್ಥ ಆಗಲಿಲ್ಲ. ಏನು ಮಾಡೋದು? ನನಗಿರೋದು ಒಬ್ಬಳೇ ಮಗಳು, ಅವಳನ್ನಾದರೂ ಚೆನ್ನಾಗಿ ಓದಿಸ್ಬೇಕು ಅಂತ ಪ್ರತಿದಿನ ನಾನು ಕಷ್ಟಪಡ್ತಾ ಇದ್ದೀನಿ. ನನ್ನ ಕಷ್ಟ ಆ ಭಗವಂತನಿಗೂ ಪ್ರೀತಿನೇ. ಒಮ್ಮೊಮ್ಮೆ ಅಕ್ಕನಿಗೆ ಮಾಡಿದ ಮೋಸಕ್ಕೆ ನನಗೆ ತಕ್ಕ ಶಿಕ್ಷೆ ಆಗಿದೆ ಅಂತ ಅಂದ್ಕೊಳ್ತಿದ್ದೆ. ಅಪ್ಪ ಅಮ್ಮ ನನ್ನ ಕಷ್ಟದ ಬಗ್ಗೆ ಅಷ್ಟೇನೂ ಯೋಚನೆನೇ ಮಾಡೋದಿಲ್ಲ. ನಿನ್ನ ಅಕ್ಕ ನಿನ್ನ ಗಂಡನ ಮದುವೆ ಆಗಿದ್ರು ನಿನ್ನ ಗಂಡ ಶ್ರೀಮಂತನಾಗಿಯೇ ಇರ್ತಿದ್ದ. ಅವಳದು ಅಷ್ಟು ಒಳ್ಳೆಯ ಜಾತಕ. ಅವಳ ಕಾಲ್ಗುಣ ಚೆನ್ನಾಗಿದೆ. ಅವಳಿಗೆ ಲಕ್ಷ್ಮಿ ಒಳಿತಾಳೆ. ನಿನ್ನ ರೀತಿ ಅಲ್ಲ. ಮದುವೆ ಆದ ಹೊಸದ್ರಲ್ಲಿ ಗಂಡನ್ನ ಚೀಟಿ ಹಾಕು ಒಡವೆ ತಕ್ಕೊಡು ಅಂತ ಅವನ ಬಿಸ್ನೆಸ್ನ ರೊಟೇಷನ್ ಮಾಡೋದಕ್ಕೆ ಬಿಡಲಿಲ್ಲ. ನೀನು ಎಲ್ಲನೂ ಲಾಸ್ ಮಾಡಿಕೊಂಡ. ಅದಕ್ಕೆ ಕಾರಣನೇ ನೀನು ಅಂತ ಪ್ರತಿದಿನ ನನ್ನ ಗಂಡ ನನಗೆ ಬೈತಾನೆ. ತುಂಬ ಇಂಪಾರ್ಟೆಂಟ್ ಫಂಕ್ಷನ್ ಇದ್ದರೆ ನನ್ನ ಗಂಡ ಕೂಡ ನನ್ನ ಜೊತೆ ಅಷ್ಟಕ್ಕಷ್ಟೆ. ಆದರೆ ಅಕ್ಕನ ಗಂಡ ನನ್ನ ಸೋದರ ಮಾವನ ಮಗ. ಅಕ್ಕನ್ನ ತುಂಬ ಪ್ರೀತಿ ಮಾಡ್ತಾನೆ. ಅಕ್ಕ ಮದುವೆ ಆದಾಗ ಅವನ ಹತ್ರ ಏನೂ ಇರಲಿಲ್ಲ. ನಾನು ಮದುವೆ ಆದಾಗ ನನ್ನ ಗಂಡ ದೊಡ್ಡ ಶ್ರೀಮಂತ. ಯಾವಾಗಲೂ ಅಕ್ಕನಿಗೆ ಹೇಳ್ತಿದ್ದೆ, ನಿನ್ನ ಗಂಡನ ಹತ್ರ ಏನೂ ಇಲ್ಲ, ನೀವಿಬ್ಬರು ಕೂತ್ಕೊಂಡು ಭಿಕ್ಷೆ ಬೇಡಬೇಕಾಗತ್ತೆ ಅಂತ. ಆದರೆ ಪರಿಸ್ಥಿತಿ ಹೇಗಿದೆ ನೋಡಿ. ಕಾಲ ಚಕ್ರ ತಿರುಗ್ತಾನೇ ಇರುತ್ತಂತೆ. ಮೇಲಿದ್ದವರು ಕೆಳಗೆ ಬರಬೇಕು, ಕೆಳಗಿದ್ದವರು ಮೇಲೆ ಹೋಗಲೇಬೇಕು. ಯಾರೋ ಹೇಳಿದ ನೆನಪು. ಈಗ ಪರಿಸ್ಥಿತಿ ಅದೇ ರೀತಿ ಇದೆ. ನನ್ನ ಅಕ್ಕನ ಜೀವನದಿಂದಾನೆ ನಾನು ತುಂಬ ಕಲ್ತ್ಕೊಂಡಿದ್ದೀನಿ. ಆದರೆ ಏನು ಮಾಡೋದು? ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ದೊಡ್ಡವರು ಸುಮ್ಮನೆ ಹೇಳಿದಾರ. ಈಗ ಇರೋದನ್ನು ನೋಡಬೇಕು ಅಷ್ಟೆ. ಮಗಳ ವಿದ್ಯಾಭ್ಯಾಸದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಓದ್ತಿದ್ದಾಳೆ. ಚಿಕ್ಕಂದಿನಿಂದ ಎಲ್ಲದರಲ್ಲೂ A+. ಯಾವುದೇ ರೀತಿಯಲ್ಲೂ ಮೋಸ ಇಲ್ಲ. ಆದರೆ ಕಾರಣ ಕೇಳಿದ್ರೆ ಏನೂ ಇಲ್ಲ ಮಮ್ಮಿ, ಚಿಕ್ಕ ವಿಷಯಕ್ಕೆ
ನೀನು ನನ್ನನ್ನು ಕೇಳ್ತಾನೆ ಇರ್ತೀಯ, ಮೂಡ್ ಸ್ವಿಂಗ್ಸ್ ಅದಕ್ಕೆ ಅಂತ ಹೇಳ್ತಾಳೆ. ಈಗ ಪೀರಿಯಡ್ಸ್ ಆಗಿ ಇನ್ನೂ 2 ತಿಂಗಳು ಆಗಿಲ್ಲ, ಆಗಲೇ ಪೀರಿಯಡ್ಸ್ ಅಂತ ಹೇಳ್ತಿದ್ದಾಳೆ. ಒಂದು ರೀತಿ ವಿಚಿತ್ರವಾಗಿ ಆಡ್ತಾಳೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ, ಡಾಕ್ಟರ್ ಬಳಿ ಹೋಗೋಣ ಮಾತಾಡ್ಸೋಣ ಅಂದರೂ ಬರೋದಿಲ್ಲ. ಈಗ ನಂದು ಎಕ್ಸಾಮ್ ಇದೆ, ನಾನು ಬರೋದಿಲ್ಲ ಅಂತ ಹೇಳ್ತಾಳೆ. ಅದು ಸಾಲದು ಅಂತ 1 ವಾರದಿಂದ ಪ್ರತಿದಿನ ಬೆಳಗ್ಗೆ ವಾಮಿಟ್ ಮಾಡ್ಕೊಳ್ತಾ ಇದ್ದಾಳೆ. ವಿಚಿತ್ರವಾದ ಊಟಗಳನ್ನು ಕೇಳ್ತಾಳೆ. ಮಾಡಿಕೊಡು ಮಮ್ಮಿ, ನಂಗೆ ಆಸೆ ಆಗಿದೆ ಅಂತ. ಮಧ್ಯರಾತ್ರಿಲೆದ್ದು ಐಸ್ ಕ್ರೀಮ್ ತಿನ್ನಬೇಕು ಅಂತಾಳೆ. ಬೆಳಗ್ಗೆನೇ ಬಜ್ಜಿ ತಿನ್ನಬೇಕು ಅಂತಾಳೆ. ನನಗೆ ಮಾವಿನಕಾಯಿ ಬೇಕು, ಹುಣಸೆ ಹುಳಿ ಬೇಕು ಅಂತಾಳೆ. ಏನು ಹೇಳಲಿ ಇವಳಿಗೆ? ಆದರೆ ಇವತ್ತು ಅವಳು ತಿಂಡಿನ ಕೇಳಬೇಕಾದಾಗ ನನಗೆ ಭಯ ಆಯಿತು. ಇದೆಲ್ಲ ನನಗೆ ಹೊಸದು. ನನ್ನ ಮಗಳ ಈ ವರ್ತನೆ ಅರ್ಥನೇ ಆಗ್ತಿಲ್ಲ. ಕ್ರಮೇಣ ಅವಳನ್ನು ಗಮನಿಸೋದಕ್ಕೆ ಶುರು ಮಾಡಿದೆ. ಅವಳ ದೇಹದಲ್ಲಿ ಬದಲಾವಣೆ ಆಗ್ತಿದೆ. ಬಗೆ ತಿಂಡಿಗಳನ್ನು ಕೇಳ್ತಾಳೆ. ಮಮ್ಮಿ ನನಗಿದಿಷ್ಟ, ಮಮ್ಮಿ ನಂಗೆ ಅದಿಷ್ಟ ಅಂತ. ಅವಳನ್ನು ನೋಡಿದ್ರೆ ಒಮ್ಮೊಮ್ಮೆ ಭಯ ಆಗುತ್ತೆ. ನನಗಳ ಹೊಟ್ಟೆ ಸ್ವಲ್ಪ ಉಬ್ಬದಂತೆ ಕಾಣಿಸ್ತಿದೆ. ಇವತ್ತು ಬಲವಂತ ಮಾಡಿ ಡಾಕ್ಟರ್ ಹತ್ರ ಕರ್ಕೊಂಡೋದೆ. ಆದರೆ ಅವಳ ಟೋಕನ್ ನಂಬರ್ ಬಂದಾಗ ಒಳಗೆ ಹೋಗದೆ ನನ್ನ ಗೆಳತಿ ಅಪ್ಪಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ಓಡಿ ಹೋದ್ಲು. ಈಗಂತೂ ನನ್ನ ಮನ ಜಾಸ್ತಿನೇ ಆಗೋಯ್ತು, ಯಾವುದೋ ಸಮಸ್ಯೆ ಇದೆ ಅಂತ. ಆದರೆ ಇದನ್ನು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಅಕ್ಕನ ಬಳಿ ಹೋದೆ. ಅಕ್ಕ ಹೇಳಿದ್ಲು, ನೀನು ನನ್ನ ಮನೆಗೆ ಕರ್ಕೊಂಡು ಬಂದ್ಬಿಡು, ಡಾಕ್ಟರ್ ನಮ್ಮ ಮನೆಗೆ ಬರ್ತಾರೆ, ಇಲ್ಲೇ ನೋಡ್ತಾರೆ, ನೀನೇನೋ ಯೋಚಿಸ್ಬೇಡ ಅಂತ. ಆಗ ನನಗೆ ಸ್ವಲ್ಪ ಧೈರ್ಯ ಬಂತು. ಅಕ್ಕ ಹೇಳಿದ ರೀತಿಯೇ ಮಾಡಿದೆ. ಅವಳ ಮನೆಗೆ ಅಂತ ಹೇಳಿದೆ. ಅವಳು ಖುಷಿ ಪಡ್ತಾಳೆ. ದೊಡ್ಡ ಮನೆ, ಇಷ್ಟಪಟ್ಟಿದ್ದೆಲ್ಲ ತಿನ್ಬಹುದು, ಇಷ್ಟ ಬಂದ ರೀತಿ ಇರಬಹುದು ಅಂತ. ಸ್ವಲ್ಪ ಸಮಯ ಆದಮೇಲೆ ಅಕ್ಕ ಅವಳನ್ನು ಪ್ರೀತಿಯಿಂದ ಕರೆದು, ಇದು ಹೊಸ ಹಾಸಿಗೆ ನೋಡು, ಚೆನ್ನಾಗಿದೆ, ನಿನಗೂ ಕೂಡ ಇದೇ ರೀತಿ ಹಾಸಿಗೆ ಮಾಡಿಸ್ಕೊಡ್ತೀನಿ ಅಂತ. ಅವಳು ಹಾಸಿಗೆ ಮೇಲೆ ಕೂತ್ಕೊಂಡು ಅದೇ ಸಮಯಕ್ಕೆ ಇಬ್ಬರು ಕೂಡ ಹಿಡ್ಕೊಂಡ್ವಿ. ನಂತರ ಅವಳ ಪರೀಕ್ಷೆನ ತುಂಬ ಬಲವಂತದಿಂದ ಮಾಡಿದ್ರು. ಅವಳಿಗೆ ಇಲ್ಲಿ ಏನಾಗ್ತಿದೆ ಅನ್ನೋದು ತಿಳಿಯೋದ್ರ ಒಳಗಡೆ ಅವಳ ಎಲ್ಲ ಪರೀಕ್ಷೆಗಳು ಆಗೋಗಿತ್ತು. ಯಾಕಂದರೆ ಡಾಕ್ಟರ್ ಸರಿಯಾಗಿ ಪರೀಕ್ಷೆ ಮಾಡಿದರು. ಯಾರು ಈ ಆಂಟಿ ಹೀಗೆ ಮಾಡ್ತಿದ್ದಾರೆ ಅಂತ ತುಂಬ ಬೇಸರದಲ್ಲಿ ಅವಳಿದ್ಲು. ನಂತರ ಅವಳಿಗೆ ತಿಳಿತು, ಇದೆಲ್ಲ ನನ್ನಮ್ಮ ಮತ್ತು ದೊಡ್ಡಮ್ಮ ಮಾಡಿಸಿರೋ ಕಿತಾಪತಿ ಅನ್ನೋ ವಿಷಯ. ಈಗಂತೂ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡಿದ್ಲು. ಏನಿದೆಲ್ಲ ಅಂತ ಕಿರುಚಾಡ್ತಿದ್ಲು. ಅಯ್ಯೋ ಭಗವಂತ ಅಂತ ಗೋಳಾಡ್ತಿದ್ಲು. ನನ್ನ ಬದುಕು ಹಾಳಾಗೋಯ್ತು ಅಂತ ದುಃಖ ಪಡ್ತಿದ್ಲು. ಅಷ್ಟರಲ್ಲಿ ಡಾಕ್ಟರ್ ಅವ್ರ ದೊಡ್ಡಮ್ಮ ಮತ್ತು ಅಮ್ಮನ್ನ ಕರೆದು ಕಿವಿನಲ್ಲಿ ಏನೋ ಹೇಳಿದ್ಲು. ಅದನ್ನು ಕೇಳಿ ಅವರಿಬ್ರಿಗೂ ಗಾಬರಿಯಿಂದ ಒಬ್ಬರು ಮುಖ ಒಬ್ಬರು ಕಪ್ಪು ಮಾಡಿಕೊಂಡು ನೋಡಿಕೊಂಡ್ರು. ಬೇಸರದಿಂದ ಇವರಿಬ್ಬರು ಕೂಡ ಇದ್ದರು. ಅದನ್ನು ನೋಡಿ ಅವಳಿಗೆ ಭಯ ಆಯಿತು. ಅಕ್ಕನ ಜೀವನ ಚೆನ್ನಾಗಿದೆ, ನನ್ನ ಜೀವನ ಚೆನ್ನಾಗಿಲ್ಲ. ಅಟ್ಲೀಸ್ಟ್ ನನ್ನ ಮಗಳನ್ನು ಚೆನ್ನಾಗಿ ಓದಿಸಿ ಡಾಕ್ಟರ್ ಅಥವಾ ಇಂಜಿನಿಯರಿಂಗ್ ಮಾಡೋಣ ಅಂದರೆ ಇವಳು ಈ ರೀತಿ ಎಡವಟ್ಟು ಮಾಡ್ಕೊಂಡು ಬಿಟ್ಟಿದ್ದಾಳೆ ಅಂತ ಮಗಳ ಹತ್ರ ಬಂದು ಅವಳನ್ನು ತುಂಬ ಕೋಪದಿಂದ ನೋಡಿದೆ. ನನ್ನ ಮಗಳ ಕೆನ್ನೆಗೆ ಪಳಾರಂತ ಒಂದು ಬಾರಿಸ್ದೆ. ನಾನು ತುಂಬ ತಪ್ಪು ಮಾಡಿಬಿಟ್ಟೆ ನಿನ್ನನ್ನು ನಂಬಿಕೊಂಡು ಅಂತ ಅತ್ತೆ. ಅವಳ ಮಗಳು, ಅಮ್ಮ ಅಳಬೇಡಿ, ನಾನು ಹೀಗೆ ಮೋಸ ಮಾಡಿಲ್ಲಮ್ಮ ಅಂತ ಸಮಾಧಾನ ಮಾಡೋಕ್ಕೆ ಹೋದಾಗ, ಇನ್ನೇನು ಮಾಡಿದೆಯೇ, ಇನ್ನೇನು ಮಾಡಬೇಕು ಹೇಳು, ಲೈಫಲ್ಲಿ ಮೋಸ ಮಾಡಿಲ್ವಂತೆ, ಮೋಸ ಇನ್ನೇನು ಬಾಕಿ ಉಳಿಸಿದ್ಯಾ ಮಾಡೋದಕ್ಕೆ ಹೇಳು, ನನ್ನನ್ನು ಅಮ್ಮ ಅಂತ ಕರಿಬೇಡ ಅಂತ ಜೋರಾಗಿ ಅಳ್ತಾ ಅಲ್ಲೇ ಮೂಲೆಯಲ್ಲಿ ಕೆಳಗೆ ಕುಸಿದು ಕೂತೆ. ನಿಜ ಹೇಳೆ, ಈ ಮಗುವಿನ ಅಪ್ಪ ಯಾರು ಅಂತ ಕೇಳಿದಾಗ ನಿಜಕ್ಕೂ ಗಂಟಲು ಕಟ್ಟದಂಗಾಯಿತು. ಎದೆ ನೋಯ್ತಾ ಇದೆ, ಹೊಟ್ಟೆ ಒಳಗೆ ಸಂಕಟ ಆಗ್ತಿದೆ. ಏನು ಮಾಡಲಿ, ಏನು ಮಾಡಿದ್ದು ಅಂತಾನೆ ಅರ್ಥ ಆಗ್ತಿಲ್ಲ. ಅಷ್ಟರಲ್ಲಿ ನನ್ನ ಎದುರುಗಡೆ ಮನುಷ್ಯ ಬಂದು ನಿಂತ್ಕೊಂಡ. ಅವನನ್ನು ನೋಡಿ ಬೆವ್ತು ಹೋದೆ. ನಂತರ ಅವಳು ಕೈ ತೋರಿಸಿದ್ಲು. ಅದು ಯಾರು ಅಂತ ಇಬ್ಬರು ಕುತೂಹಲದಿಂದ ನೋಡಿದ್ರೆ ಒಂದು ಕ್ಷಣ ಆಕಾಶನೇ ತಲೆ ಮೇಲೆ ಬಿದ್ದಂತೆ ಕಣ್ಣಿಗೆ ಕತ್ತಲೆ ಕಟ್ಟಿಬಿಡ್ತು.
ನಾನು ನೋಡ್ತಾ ಇರೋದೆಲ್ಲ ನಿಜಾನಾ, ಅಥವಾ ನಾನು ಕನಸೇನಾದರೂ ಕಾಣ್ತಿದ್ದೀನ? ಒಂದು ಕ್ಷಣ ಅವಳು ಹೇಳೋದನ್ನು ಅರ್ಗಿಸ್ಕೊಳ್ಳೋಕ್ಕೂ ಆಗಿಲ್ಲ, ನಂಬೋಕ್ಕೂ ಆಗಿಲ್ಲ. ಅದು ಯಾರೂ ಅಲ್ಲ, ಅವಳ ಅಪ್ಪನೇ, ಬೇರೆ ಯಾರೂ ಅಲ್ಲ, ಅವಳ ಅಪ್ಪನೇ. ತಂಗಿ ಗಂಡ, ಇನ್ನು 2 ಕೆನ್ನೆಗೆ ಬಿಗಿಸಿದ್ಲು ದೊಡ್ಡಮ್ಮ. ನೀನು ಸ್ವಂತ ಅಪ್ಪನೇ ಗಂಡ ಅಂತ ಹೇಳ್ತಿದ್ಯಲ್ಲೇ, ಅವ್ನ ಮಗುಗೆ ಅಮ್ಮ ಆಗ್ತೀನಿ ಅಂತ ಹೇಳೋದಕ್ಕೆ ನಿಂಗೆ ನಾಚಿಕೆನೇ ಆಗಲ್ವಾ ಅಂದಾಗ, ಅದು ಅದು ಅಂತ ಹೇಳ್ತಾ ತಲೆ ಸುತ್ತಿ ತಪ್ಪಕ್ಕಂತ ಬಿದ್ದೇ ಹೋಗ್ಬಿಟ್ಲು. ಆಗ ಎದುರುಗಡೆ ಇದ್ದ ಮನುಷ್ಯ ಓಡ್ಬಂದು ಅವಳನ್ನು ಹಿಡ್ಕೊಂಡು ಹೇಳೋದಕ್ಕೆ ಪ್ರಯತ್ನ ಪಡ್ತಾನೇ ಇದ್ದಾನೆ. ಇತ್ತ ಇವರಿಬ್ಬರು ಅವನನ್ನು ಕೇಳಿದ್ರು, ಅವಳ ಮಗುವಿಗೆ ನೀನೇ ಅಪ್ಪನಾ ಅಂತ. ಮನುಷ್ಯನಿಗೆ ಕೋಪದಿಂದ, ನಾನು ನಿನ್ನ ಗಂಡ, ನನ್ನ ಮಗಳ ಅಪ್ಪ, ಈ ರೀತಿ ಮಾತುಗಳನ್ನು ಯಾಕೆ ಆಡ್ತಿದ್ಯಾ? ಅವಳು ಏನು ಹೇಳ್ತಿದ್ದಾಳೋ ತಿಳಿತಾನೇ ಇಲ್ಲ. ಮೊದಲು ಅವಳಿಗೆ ಪ್ರಜ್ಞೆ ಬರಲಿ, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ಅಂತ ಬೈದ. ಡಾಕ್ಟ್ರನ್ನ ಕಳಿಸಿ ಟ್ರೀಟ್ಮೆಂಟ್ ಕೊಡಿಸಿದ್ವಿ. ಅವಳು ಪ್ರಜ್ಞೆ ಬಂದಾಗ ಅವಳು ಸುನೀಲ್ ಅಂತ ಹೇಳ್ತಿದ್ದಾಳೆ. ಈಗ ಎಲ್ರಿಗೂ ಶಾಕ್ ಆಯಿತು. ಸುನೀಲ್ ಅವಳ ಅತ್ತೆ ಮಗ, ಅಂದರೆ ನನ್ನ ಗಂಡನ ತಂಗಿ ಮಗ, ಹಳ್ಳಿನಲ್ಲಿ ಕೆಲಸ ಮಾಡ್ತಾ ಇರೋದು. ಅವನಿಗೂ ಮತ್ತು ಇವಳಿಗೂ ಏನು ಸಂಬಂಧ ಅಂತ ಯೋಚಿಸೋದಕ್ಕೆ ಶುರು ಮಾಡಿದ್ವಿ. ನಂತರ ಅವ್ರ ಅಪ್ಪನ ಜೊತೆ ಅವ್ರ ಅಪ್ಪನ ನೋಡಿ, ಅಪ್ಪ ಅವನಿಗೆ ಈ ವಿಷಯನ ತಿಳಿಸ್ಲೇಬೇಕು ಅಂತಂದ್ಲು. ಯಾವ ಸುನೀಲ್ ಅಂತ ಕೇಳಿದಾಗ, ನಾನು ಮಗುಗೆ ಅಮ್ಮ ಆಗ್ತಿದ್ದೀನಿ. ಅಮ್ಮಂಗೆ ಶ್ರೀಮಂತರು ಅಂದರೆ ತುಂಬ ಇಷ್ಟ, ಆದರೆ ಸುನೀಲ್ ತುಂಬ ಬಡವ. ನನ್ನ ಮನಸ್ಸನ್ನು ಬದಲಾಯಿಸಿ ಅಮ್ಮ ಬೇರೆ ಹುಡುಗನ ಜೊತೆ ಮದುವೆ ಮಾಡಿಬಿಡ್ತಾಳೇನೋ ಅಂತ ಸುನೀಲ್ ಜೊತೆ ತುಂಬ ತಿಂಗಳುಗಳ ಹಿಂದೆಯೇ ಮದುವೆನೇ ಆಗಿಬಿಟ್ಟಿದ್ದೆ. ಅದ್ರ ಪ್ರತಿಫಲನೇ ಈ ಮಗು ಅಂತ ಹೇಳಿದಾಗ ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗಲಿಲ್ಲ. ಕಣ್ಣಿಗೆ ಕತ್ತಲೆ ಕಟ್ಟಿ ಕಾಡಲ್ಲಿ ಬಿಟ್ಟಂಥ ಪರಿಸ್ಥಿತಿ. ಹಾಗೆ ತಲೆ ಸುತ್ತಿ ಬಿದ್ದು ಹೋಗ್ಬಿಟ್ಟೆ. ಎಚ್ಚರ ಆದಾಗ ಅದೇ ಹಾಸ್ಪಿಟಲ್ ಬೆಡ್ ಮೇಲೆ ಇದ್ದೆ. ಅಕ್ಕಪಕ್ಕ ನನ್ನ ಗಂಡ ಮತ್ತು ನನ್ನ ಅಕ್ಕ ನಿಂತಿದ್ರು. ಪರಸ್ಪರ ಒಬ್ರಿಗೊಬ್ರು ಮುಖಗಳನ್ನು ನೋಡ್ಕೊಂಡ್ವಿ. ನಂತರ ಏನ್ರಿ ಹೇಳ್ತಿದ್ದಾಳೆ ಇವಳು, ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಿನ್ನ ಅಪ್ಪನ ನೋಡಿ ಈ ಮಗುನ ಅಪ್ಪ ಅಂತ ಹೇಳಿದ್ಲು ಅಂದಾಗ ನಾನು ಹಾಗೆಲ್ಲ ಹೇಳಿದೆ. ನನಗೆ ಸುನೀಲನ್ನ ನೋಡ್ದಂಗೆ ಆಯಿತು, ಅದಕ್ಕೆ ನಾನು ಅವ್ರ ಕಡೆ ಬೆಳೆ ತೋರಿಸ್ದೆ ಅಷ್ಟೆ. ಅವಳ ಮಾತು ಕೇಳಿ ಅಲ್ಲಿದ್ದವರೆಲ್ಲ ಇನ್ನೊಮ್ಮೆ ಬೆಚ್ಚಿ ಬಿದ್ದಿದ್ರು. ಇವಳು ಮಾತನ್ನು ನಂಬೇಕಾ ನಂಬಾರ್ದ? ಇವಳು ಕ್ಷಣಕ್ಕೊಂದು ಮಾತಾಡ್ತಾ ಇದ್ದಾಳೆ, ಏನ್ರಿ ಇದೆಲ್ಲ ಅಂತ ತಲೆ ಬಡ್ಕೊಂಡು ಅಳೋದಕ್ಕೆ ಶುರು ಮಾಡಿದೆ. ಸ್ವಲ್ಪ ಹೊತ್ತಿಗೆ ಸುನೀಲ್ ಬಂದ. ನಿಜವಾಗ್ಲೂ ನಾವಿಬ್ಬರು ಪ್ರೀತಿ ಮಾಡ್ತಿದ್ದೀವಿ, ಮದುವೆನೂ ಆಗಿದ್ದೀವಿ ಅನ್ನೋ ವಿಷಯನ ಹೇಳ್ದ. ಆಗ ಮನೆಯವರು ಅಲ್ಲೇ ಪಕ್ಕದಲ್ಲೇ ಇದ್ದ ದೇವಸ್ಥಾನದಲ್ಲಿ ಮದುವೆನ ಮಾಡಿದ್ರು. ಅಪ್ಪನ ಬಳಿ ಅವಳು ಕ್ಷಮೆನೂ ಕೇಳಿದ್ಲು. ದಯವಿಟ್ಟು ಕ್ಷಮಿಸ್ಬಿಡಿ ಅಪ್ಪ. ಆ ಸಮಯದಲ್ಲಿ ನನಗೆ ತಲೆ ತಿರುಗ್ತಾ ಇತ್ತು, ಕಣ್ಣು ಮಂಜಾಗ್ತಾ ಇತ್ತು. ಸುನೀಲ್ನ ನೋಡೋದಕ್ಕೆ ನಿಮ್ಮ ಥರನೇ ಇದಾನಲ್ವಾ, ನೆನ್ನೆ ಬಂದಂಗೆ ಅನ್ನಿಸ್ತು ಅಂತ ಹೇಳಿ ಅಪ್ಪನ ಗಟ್ಟಿಯಾಗಿ ತಪ್ಪಿಕೊಂಡು ಅಳೋದಕ್ಕೆ ಶುರು ಮಾಡಿದ್ಲು. ನಂತರ ತನ್ನ ಮಗಳಿಗಾಗಿ ಸರ್ವಸ್ವಾನಿ ದಾರಿ ಎರೆದಿದ್ದ ತನ್ನಮ್ಮ ಜೋರಾಗಿ ಅಳ್ತಿದ್ಲು. ತನ್ನ ಹೊಟ್ಟೆ ಕರಳು ಕಿತ್ತು ಹೋಗುವಷ್ಟು ಅಳ್ತಿದ್ಲು. ಅಕ್ಕ ಅಂದರೆ ಅವಳು ಚೆನ್ನಾಗಿ ಓದಲಿ ಅಂತ ನಾನು ಕಷ್ಟಪಟ್ಟೆ. ಕೊನೆಗೂ ಅವಳು ನನ್ನ ರೀತಿಯೇ ಗಂಡನ ಮನೆಯಲ್ಲಿ ಕೂತ್ಕೊಂಡು ತಿನ್ನೋದಕ್ಕೆ ಹೋಗ್ತಿದ್ದಾಳೆ. ಅವ್ರು ನೋಡಿದ್ರೆ ಕಡು ಬಡವರು, ಅಲ್ಲಿ ಹೇಗೆ ಕೂತ್ಕೊಂಡು ತಿಂತಾಳೋ ಏನೋ ಅಂತ ಅಳ್ತಿದ್ದೆ. ಅವಳ ಗಂಡ ಪದೇ ಹೇಳ್ತಿದ್ದಾನೆ, ಅವರನ್ನು ನೋಡಿ ಬೇಸರ ಮಾಡ್ಕೋಬೇಡ ಅಂತ ಹೇಳಿದ್ರು ಕೂಡ ಅವಳು ಕೇಳ್ತಾನೇ ಇಲ್ಲ, ಜೋರಾಗಿ ಹೇಳ್ತಿದ್ದಾಳೆ. ಆಗ ಸುನೀಲ್ಗೆ ಗೌರ್ಮೆಂಟ್ ಕೆಲಸ ಆಗಿದೆ, ಪೊಲೀಸ್ ಕೆಲಸ ಸಿಕ್ಕಿದೆ. ನೀನು ಯಾಕೆ ಇಷ್ಟೊಂದು ಅಳ್ತಿದ್ಯಾ? ಅವ್ನು ಚೆನ್ನಾಗಿ ಓದಿದ್ದಾನೆ, ಎಲ್ಲನೂ ಮಾಡಿರೋದು ಮನೆಯಲ್ಲಿ ಸ್ವಲ್ಪ ಬಡತನ ಇದ್ದಿದ್ದರಿಂದ ಅವನನ್ನು ನನ್ನ ತಂಗಿ ಬಹಳ ಬೇಗ ಕೆಲಸಕ್ಕೆ ಹಾಕ್ಬಿಟ್ಲು ಅಂದಾಗ ತಕ್ಷಣ ಅಳೋದನ್ನು ನಿಲ್ಲಿಸಿ ಸಮಾಧಾನ ಮಾಡಿಕೊಂಡು ಅವನ ಬಳಿ ಹೋಗಿ ನೋಡಿದ್ಲು. ಆಗ ಸುನೀಲ್ ಹತ್ರ ಬಂದು ತನ್ನ ಕೈನ ಹಿಡ್ಕೊಂಡು, ಅತ್ತೆ ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಮಗಳನ್ನು ನಾನು ಕಣ್ಣಿನ ರೆಪ್ಪೆ ಥರ ನೋಡ್ಕೋತೀನಿ. ಅಷ್ಟೇ ಅಲ್ಲ, ಅವಳು ಎಲ್ಲಿವರೆಗೂ ಓದ್ತೀನಿ ಅಂತಾಳೋ ಅಲ್ಲಿವರೆಗೂ ಓದಿಸ್ತೀನಿ. ನಂತರ ಅವಳಿಗೆ ಬರೋ ಸಂಬಳದ ಬಗ್ಗೆ ರೂಪಾಯಿ ಮೇಲೂ
ನಿಮಗೆ ಹಕ್ಕು. ನನಗೆ ಸಂಬಳನೂ ಬೇಕಿಲ್ಲ. ಅದನ್ನು ನೀವೇ ಇಟ್ಕೊಳ್ಳಿ. ನೀವೇ ಸಾಕಿದ್ದು. ತುಂಬ ಆಸೆ ಪಟ್ಟಿದ್ದೀರ. ಇನ್ಯಾವತ್ತೂ ಕೂಡ ನಾನು ಮೋಸ ಮಾಡೋದಿಲ್ಲ, ನಿಮಗೆ ನೋವು ಮಾಡೋದಿಲ್ಲ. ನಿಮಗೆ ತಿಳಿದೇ ಮದುವೆ ಆಗಿ ತಪ್ಪು ಮಾಡಿಬಿಟ್ಟಿದ್ದೀವಿ. ಇವಳನ್ನು ಪ್ಲೀಸ್ ಕ್ಷಮಿಸ್ಬಿಡಿ. ನನ್ನ ಸ್ವಂತ ದುಡ್ಡಲ್ಲಿ ಓದಿಸ್ತೀನಿ, ಬಂದ ದುಡ್ಡಲ್ಲಿ ನೀವು ಆರಾಮಾಗಿರಿ ಅಂತ ಹೇಳ್ದ. ನಂತರ ಅವಳ ಕಾಲನ್ನು ಹಿಡ್ಕೊಂಡ. ಆಗ ಅವಳಿಗೆ ಆಶೀರ್ವಾದ, ಹೋದ ಪ್ರಾಣ ಬಂದಂಗೆ ಅನ್ನಿಸ್ತು. ಅವನಿಗೆ ಆಶೀರ್ವಾದನೂ ಮಾಡಿದ್ಲು. ನಂತರ ಅವಳು ಕೂಡ ಅವಳು ಕಾಲು ಬಳಿ ಬಂದಳು. ಇಬ್ಬರಿಗೂ ಆಶೀರ್ವಾದ ಮಾಡಿ ಮನೆ ತುಂಬಿಸ್ಕೊಂಡ್ಳು. ಕತೆ ಎಲ್ಲಿಗೆ ಮುಗಿಯುತ್ತೆ, ಹೇಗಿತ್ತು ಅಂತ ಒಂದು ಲೈನಲ್ಲಿ ಹೇಳೋದನ್ನು ಮರಿಬೇಡಿ. ಕಾಯ್ತಾ ಇರ್ತೀನಿ ನಿಮ್ಮ ಕಮೆಂಟ್ಗೋಸ್ಕರ. ಬಾಯ್.